ಭಾರತೀಯ ಕಿಸಾನ್ ಸಂಘದ ಹನ್ನೂರು ಘಟಕದ ಕಾರ್ಯಕರ್ತರು ಚಾಮರಾಜನಗರ ಜಿಲ್ಲೆಯ ಹನ್ನೂರು ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಜಲಾಶಯಗಳು ಭರ್ತಿಯಾಗಿ ಹೆಚ್ಚುವರಿ ನೀರನ್ನು ನದಿ ಪಾತ್ರಕ್ಕೆ ಹರಿಬಿಟ್ಟಿದ್ದು, ಕಾವೇರಿ ನದಿ ಪಾತ್ರದಲ್ಲಿ ಹರಿಯುವ ಹೆಚ್ಚುವರಿ ನೀರು ಸದ್ದಿಲ್ಲದೆ ತಮಿಳುನಾಡು ಪಾಲಾಗ್ತಿದೆ. ಇದರಿಂದ ಕರ್ನಾಟಕದ ಕೃಷಿಕರಿಗೆ ತೊಂದರೆಯಾಗಿದೆ. ಇದರ ಬದಲು ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಅನುಷ್ಠಾನವಾದರೆ ರೈತರ ಬದುಕು ಹಸನಾಗಲಿದೆ. ಕಾವೇರಿ ಕೊಳದಲ್ಲಿ ಹರಿಯುತ್ತಿರುವ ನೀರನ್ನು ಕೃಷಿ ಭೂಮಿಗೆ ಹರಿಸಬೇಕು. ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ಗಳು ವಿಶೇಷ ಯೋಜನೆ ಸಿದ್ಧಪಡಿಸಿಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಒಂದು ಕ್ಷೇತ್ರಕ್ಕೆ ಹರಿಬಿಟ್ಟಿದ್ರೆ ಇವತ್ತು ರೈತರ ಜೀವನ ಹಸನಾಗ್ತಾ ಇತ್ತು. ಆದರೆ ಇವತ್ತು ಸರ್ಕಾರದ ಧೋರಣೆಯಿಂದ ಮತ್ತು ಅಧಿಕಾರಿಗಳ ಧೋರಣೆಯಿಂದ ಇವತ್ತು ಇಡೀ ಹನ್ನೂರು ಕ್ಷೇತ್ರ ಇವತ್ತು ಪಾಪಪಟ್ಟೆಯನ್ನು ಕಾಣ್ತಾ ಇದೆ. ಇವತ್ತು ಸುಮಾರು 10 ವರ್ಷದ ಯೋಜನೆ ಇದು. 10 ವರ್ಷದಲ್ಲಿ ಮುಗಿಬೇಕಾದ ಯೋಜನೆ ಕೇವಲ 10 ವರ್ಷ ಸಹ ಈ ಯೋಜನೆಯೇ ಸಹ ಜಾರಿಗೆ ತರದೆ